ಆಗಲೇ ವೋಟ್ ಚೋರಿ ವಿಚಾರವನ್ನು ಕಾಂಗ್ರೆಸ್ ನಾಯಕರು ರಾಜ್ಯ ಸೇರಿದಂತೆ ರಾಷ್ಟ್ರಾದ್ಯಂತ ಭಾರೀ ಪ್ರಮಾಣದಲ್ಲಿ ದೊಡ್ಡ ಚರ್ಚೆ ಮಾಡಿದರು. ಈಗ SIT ಕರ್ನಾಟಕದ ಆಳಂದಾದ ವಿಧಾನಸಭಾ ಕ್ಷೇತ್ರದಲ್ಲಾಗಿರುವಂಥ ಒಂದು ಆರೋಪದ ಬಗ್ಗೆ ಅಥವಾ ಕೇಸ್ ಬಗ್ಗೆ ತನಿಖೆ ಮಾಡಿದೆ. ಇದರಲ್ಲಿ ಒಂದು ಸೈಬರ್ ಸೆಂಟರ್ನಲ್ಲಿ ಭಾರೀ ಅಕ್ರಮ ನಡೆದಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಇದೇ ವಿಚಾರವನ್ನು ಈಗ ಕಾಂಗ್ರೆಸ್ ನಾಯಕರು ಮುಂದಿಟ್ಕೊಂಡು BJPಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಹೇಳಿದ್ವಿ, ಈಗ ಅದೇ ರೀತಿ ಆಗ್ತಾ ಇದೆ. ಹಾಗಾದರೆ ಆಯೋಗ ಏನು ಮಾಡ್ತಾ ಇದೆ, BJP ಜೊತೆಗೆ ಶಾಮೀಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. Aland is constituency in Karnataka. ಕಲಬುರಗಿಯ ಆಳಂದದ ವೋಟ್ ಚೋರಿ ಕೇಸ್ನಲ್ಲಿ ಆಳಕ್ಕಿಳಿದ SITಗೆ ಬೆಚ್ಚಿ ಬೀಳುವ ಮಾಹಿತಿಗಳೇ ಸಿಕ್ಕಿದೆ. ಮತಪಟ್ಟಿಯಿಂದ ಹೆಸರು ಅಳಿಸೋದಕ್ಕೆ ಅದ್ಯಾವ ಮಟ್ಟಿಗೆ ಡೀಲ್ ಆಗಿತ್ತು ಅಂದ್ರೆ, ಮತಪಟ್ಟಿಯಿಂದ ಒಂದು ಹೆಸರು ಅಳಿಸೋದಕ್ಕೆ 80 ರೂಪಾಯಿ ಡೀಲ್ ಆಗಿರುವ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಡೇಟಾ ಸೆಂಟರ್ನವರು ಪ್ರತಿ ಅರ್ಜಿಗೂ 80 ರೂಪಾಯಿನಂತೆ 4.8 ಲಕ್ಷ ಪಡೆದಿದ್ದ. 2023ರಲ್ಲಿ ಆಳಂದದಲ್ಲಿ ಮತಪಟ್ಟಿ ಹೆಸರು ತೆಗೆಯುವುದಕ್ಕೆ 6018 ಅರ್ಜಿಗಳ ಸಲ್ಲಿಕೆಯಾಗಿದ್ವು. ಕಲಬುರಗಿ ಡೇಟಾ ಸೆಂಟರ್ನಿಂದ ಅರ್ಜಿ ಸಲ್ಲಿಕೆ ಆಗಿತ್ತು. 75 ಮೊಬೈಲ್ ನಂಬರ್ ಬಳಸಿಕೊಂಡು ಅರ್ಜಿಗಳನ್ನ ಸಲ್ಲಿಸಲಾಗಿತ್ತು. ಅರ್ಜಿಗಳ ಸಲ್ಲಿಕೆಯಲ್ಲಿ ಸ್ಥಳೀಯ ಮೊಹಮ್ಮದ್ ಅಫ್ತಾಕ್ ಭಾಗಿಯಾಗಿದ್ದ. ಪ್ರಸ್ತುತ ಆರೋಪಿ ಮೊಹಮ್ಮದ್ ಅಫ್ತಾಕ್ ದುಬೈನಲ್ಲಿ ಇದ್ದು ತನಿಖೆ ಮುಂದುವರೆದಿದೆ. ಮತಗಳ್ಳತನಕ್ಕೆ ಕೋಳಿ ಫಾರಂನ ಕೆಲಸಗಾರರ ನಂಬರ್ಗಳನ್ನು ದುರ್ಬಳಕೆ ಮಾಡಿರುವುದು ಗೊತ್ತಾಗಿದೆ. ಪಕ್ಕಾ ಪ್ಲಾನ್ ಮಾಡಿದ್ದ ಗ್ಯಾಂಗ್ ಮತಗಳ್ಳತನಕ್ಕಾಗಿ 100ಕ್ಕೂ ಹೆಚ್ಚು ಸಿಮ್ಗಳನ್ನ ಖರೀದಿಸಿತ್ತು. ಸದ್ಯ ದುಬೈನಲ್ಲಿ ಇರುವ ಆರೋಪಿ ಮೊಹಮ್ಮದ್ ಅಫ್ತಾಕ್ ಮೇಲೆ SIT ಕಣ್ಣಿಟ್ಟಿದೆ. ಮತಗಳ್ಳತನ ಮಾಡೋದಕ್ಕೆ ಅಫ್ತಾಕಿಗೆ ಡೀಲ್ ಕೊಟ್ಟಿದ್ದು ಯಾರು ಅಂತ ತನಿಖೆ ಮಾಡ್ತಾ ಇದೆ. ಸದ್ಯ 20 ಮಂದಿಯನ್ನ ವಿಚಾರಣೆ ಮಾಡಲಾಗಿದ್ದು 6 ಮಂದಿಯನ್ನ ಅರೆಸ್ಟ್ ಮಾಡುವ ಸಾಧ್ಯತೆಯೂ ಇದೆ. ಈ ಬಗ್ಗೆ ಮಾತನಾಡಿರುವ ಪ್ರಿಯಾಂಕ್ ಖರ್ಗೆ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೇನಂತಾರೆ? ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ?